ನಮಸ್ಕಾರ. ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವಳು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟಿಂಗಲ್ಲೇ ಬುಕ್ಸ್ ತೋರಿಸ್ತಿದ್ದಾಳೆ ಅಂತನಾ? ಯಾಕೆ ಅಂತ ಹೇಳಿದರೆ ನಮಗೆ ಎಕ್ಸಾಮ್ಸ್ ನಡೀತಿದೆ. ಸೊ ನಾನು 2 ದಿನ ರಜೆ ಕೊಟ್ಟಿದ್ರು, ಅವತ್ತು 2 ದಿನದಲ್ಲೂ ಓದಿಲ್ಲ. ಸೊ ಮಾರ್ನಿಂಗ್ ಬುಕ್ ಹಿಡ್ಕೊಂಡು ಕೂತಿದ್ದೀನಿ, ಅರ್ಧಂಬರ್ಧ ಓದಿದ್ದೀನಿ. ಸೊ ಅರ್ಧಂಬರ್ಧ ಓದಿರೋದ್ರಲ್ಲೇ ಹೇಗೋ ಎಕ್ಸಾಮ್ನ ಬರಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಪಾಸ್ ಆದರೆ ಸಾಕು, ಎಕ್ಸ್ಟ್ರಾ ಮಾರ್ಕ್ಸ್ ಯಾಕೆ ಬೇಕು ಅಲ್ವಾ? ಸೊ ನಾನಿವತ್ತು ಈ ಔಟ್ಫಿಟ್ ಹಾಕಿದ್ದೀನಿ, ಒಂದು ಟೀ ಶರ್ಟ್ ಆ್ಯಂಡ್ ಜೀನ್ಸ್. ಆ್ಯಕ್ಚುಲಿ ನಮ್ಮ ಎಕ್ಸಾಮ್ಸ್ ರೂಲ್ಸ್ಗಳು ಏನೇನು ಅಂತ ಹೇಳಿದ್ರೆ, ನಾವು ಒಂದು ಟೀ ಶರ್ಟ್ ಹಾಕಿದ್ರು ಅದ್ರ ಮೇಲೆ ಜಾಕೆಟ್ಸ್ ಆ ಥರ ಏನೂ ವೇರ್ ಮಾಡೋ ಹಾಗಿಲ್ಲ, ಒಂದು ವಾಚ್ ಹಾಕೋಗಿಲ್ಲ, ಶೂಸ್ ಹಾಕೋಗಿಲ್ಲ. ಸೊ ನಾವು ಕಾಲೇಜಿಗೆ ಹೇಗೆ ಹೋಗ್ತೀವಿ ಕಾಮನ್ನಾಗಿ ಹಾಗೆ ಹೋಗೋ ಹಾಗಿಲ್ಲ. ಅವರು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹೇಳಿರ್ತಾರೆ ನಾವು ಹಾಗೆ ಫಾಲೋ ಮಾಡಬೇಕು. ಫಾಲೋ ಮಾಡಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂತ ನಾವು ಹೋದರೆ ಒಂದು ಜಾಕೆಟ್ ತೆಗೆಸ್ತಾರೆ ಅಥವಾ ನಮ್ಮನ್ನೇ ಎಕ್ಸಾಮ್ ಸೆಂಟ್ರಿಂದ ಹೊರಗಡೆ ನೂಗ್ತಾರೆ. ಸೊ ಅದೆಲ್ಲ ಯಾಕೆ ಅಂತ ಹೇಳಿ ಸಿಂಪಲ್ಲಾಗಿ ಕ್ಯಾಶುವಲಾಗಿ ಅವ್ರಿಗೆ ಹೇಗೆ ಹೇಳಿದ್ದಾರೆ ಹಾಗೇ ನೀಟಾಗಿ ಡ್ರೆಸ್ ಹಾಕ್ಕೊಂಡು ಕಾಲೇಜಿಗೆ ಹೋಗೋಣ ಅಂತ ನನ್ನ ಒಂದು ಮಿನಿ ಪೌಚ್. ಅದರಲ್ಲಿ ನಾನು ಜಾಸ್ತಿ ಮೇಕಪ್ ಐಟಮ್ಸ್ ಇಟ್ಟಿಲ್ಲ. ಯಾಕೆ ಅಂತ ಹೇಳಿದರೆ ನನಗೆ ತುಂಬಾ ಮೇಕಪ್ ಹಾಕುವಂತಹ ಅವಶ್ಯಕತೆಯೂ ಇಲ್ಲ, ಅಭ್ಯಾಸವೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದು, ಅಭ್ಯಾಸವೂ ಇಲ್ಲ. ಸೊ ಸಿಂಪಲ್ಲಾಗಿ ಒಂದು ಪಾಂಡ್ಸ್ ಕ್ರೀಮ್, ಅದು ಇತ್ತೀಚೆಗೆ ಹಾಕೋಕ್ಕೆ ರೂಢಿ ಮಾಡಿರೋದು. ಮೊದಲಿಂದನೂ ಯಾವುದೇ ರೀತಿಯಾದಂತಹ ಕ್ರೀಮ್ಸ್ ಇರ್ಬೋದು ಯಾವುದು ಹಾಕಲ್ಲ. ಅಕಸ್ಮಾತ್ ಏನಾದರೂ ಒಂದು ಫಂಕ್ಷನ್ಸಿಗೆ ಹೋಗಬೇಕು, ರೆಡಿ ಆಗಬೇಕಂದ್ರೆ ಲ್ಯಾಕ್ಮಿ ಕ್ರೀಮ್ ಒಂದೇ ಹಾಕೋದು, ಅದೊಂದೇ ನನ್ನ ಹತ್ರ ಇರೋದು. ಬೇರೆ ಯಾವ ಕ್ರೀಮ್ಸೂ ಇಲ್ಲ, ಏನೂ ಇಲ್ಲ. ಲಿಪ್ಸ್ಟಿಕ್ ಅದು ಇತ್ತೀಚೆಗೆ ಕಾಲೇಜಿಗೆ ಹಾಕ್ಕೊಂಡು ಹೋಗಲ್ಲ, ಜಸ್ಟ್ ಲಿಪ್ ಕೇರ್ ಯೂಸ್ ಮಾಡ್ತೀನಿ ಅಷ್ಟೇ, ಬೇಬಿ ಲಿಪ್ಸ್ ಇವಾಗ ನೋಡಿದ್ರಲ್ಲ. ಸೊ ಅದನ್ನು ಯೂಸ್ ಮಾಡ್ತೀನಿ. ಬೇರೆ ರೀತಿಯಾದಂತಹ ಮೇಕಪ್ ಉಪಕರಣಗಳು ನನ್ನ ಹತ್ರ ಯಾವುದೇ ಇಲ್ಲ. ಸೊ ನನಗೂ ಮೇಕಪ್ಗೂ ಬರಲ್ಲ. ಸೊ ಸಿಂಪಲ್ಲಾಗಿ ಫಾಸ್ಟಾಗಿ ಬೇಗ ರೆಡಿಯಾಗಿದ್ದಾಯಿತು. ಐ ಡಿ ಕಾರ್ಡ್ ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ಗೆ. ಐ ಡಿ ಕಾರ್ಡ್ ಹಾಕ್ಕೊಂಡು ಹೋಗಿಲ್ಲ ಅಂತೇಳಿದರೆ ನಮ್ಮನ್ನು ಎಕ್ಸಾಮ್ಗೆ ಕೂರಿಸಲ್ಲ. ಸೊ ನಾನು ಮನೇಲೇ ಹಾಕ್ಕೊಡ್ತೀನಿ. ಯಾಕೆ ಅಂತೇಳಿದರೆ ನಾನಿಲ್ಲಿ ಮರೆತು ಇಲ್ಲಿಂದ ನಾನು ರಾಮನಗರಕ್ಕೆ ಹೋಗೋ ಅಷ್ಟರಲ್ಲಿ ಅಲ್ಲಿ ಮಧ್ಯಾಹ್ನ ನೆನಪಾಗಿ ಮತ್ತೆ ನಾನು ಅದನ್ನು ತಗೊಂಡೋಗೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ನೀಟಾಗಿ ರೆಡಿಯಾಗಿ ಮಾರ್ನಿಂಗ್ ಟಿಫನ್ ಪುಳಿಯೋಗರೆ ಮಾಡಿದರು, ಪುಳಿಯೋಗರೆ ತಿಂದ್ಕೊಂಡು ಡೋರ್ನ ಲಾಕ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮನೇಲಿ ಯಾರೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ರೆಡಿಯಾಗಿದ್ದೀನಿ. ಸೊ ನಿಮಗೆ ತೋರಿಸೋಣ ಔಟ್ಫಿಟ್ನ ಅಂತ ಅಲ್ಲಿ ಕ್ಯಾಮ್ರಾ ಇಟ್ಟೆ, ಬಟ್ ಅಷ್ಟು ನೀಟಾಗಿ ಇರಲಿಲ್ಲ, ಕಾಣಿಸಿಲ್ಲ. ಸೊ ಹೀಗೆ ಫೈನಲ್ ಲುಕ್ ಇತ್ತು. ಸೊ ಸ್ಲಿಪ್ಪರ್ ಹಾಕ್ಕೊಂಡು ನೀಟಾಗಿ ಮನೆಯಿಂದ ಕೆಳಗಡೆ ಹೋಗೋಣ ಅಂತ. ಯಾಕೆ ಅಂತ ಹೇಳಿದರೆ ನಡ್ಕೊಂಡು ಹೋಗ್ತಿರೋದು, ಅಪ್ಪ ಇಲ್ಲ. ಅಪ್ಪ ಇದ್ದಿದ್ದರೆ ನನ್ನ ಡೈಲಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಿದ್ರು. ಸೊ ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರಲ್ವ, ಸೊ ನಮ್ಮ ಮನೆಯಿಂದ ಬಸ್ ಸ್ಟಾಪ್ವರೆಗೂ ನಾನು ನಡ್ಕೊಂಡೇ ಹೋಗಬೇಕು. ಇಲ್ಲೇ ಗಣೇಶ ಟೆಂಪಲ್ ಇದೆ ನಮ್ಮ ಮನೆ ಹತ್ರ. ಸೊ ಅಲ್ಲಿ ಗಣೇಶನಿಗೆ ಬಂದು ನಮಸ್ಕಾರ ಹಾಕಿ ಹೆಂಗಾದರೂ ಒಂದು ರೇಂಜಲ್ಲಿ ಕ್ವಶನ್ ಪೇಪರ್ ಬರೋ ಹಾಗೆ ಮಾಡಪ್ಪ ಅಂತ ಕೇಳಿಕೊಂಡು ಹೊರಟೆ. ಸೊ ಆ ಪೆಟ್ಟು ಕಾಣಿಸ್ತಿದೆಯಲ್ಲ, ಅದನ್ನು ತೋರಿಸೋದಕ್ಕೋಸ್ಕರನೇ ನಾನು ಆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ನಿಜವಾಗ್ಲೂ ಮೋಟಿಗೆ ಇಷ್ಟು ಮುದ್ದಾಗಿದೆ ಅಲ್ವಾ? ಸೊ ನಿಮ್ಗಳಿಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ಅಲ್ಲಿಂದ ಕೆಂಗೇರಿಗೆ ಬಂದೆ. ಸಿಗ್ನಲಲ್ಲೇ ಸ್ಟಾಪ್ ಕೊಟ್ಟು ಇದೇ ಲಾಸ್ಟ್ ಸ್ಟಾಪ್, ಇಳಿರಿ ಕೆಂಗೇರಿ ಅಂತ ಹೇಳಿದ್ರು. ಯಾಕೆಂದರೆ ಅದು ಪೊಲೀಸ್ ಸ್ಟೇಷನ್ ಕಡೆ ಹೋಗೋ ರೂಟಲ್ಲಿತ್ತು. ಸೊ ಫೈನಲಿ ಹಂಗೂ ರಾಮನಗರ ಹೋದೆ. ಏನಪ್ಪ ಡ್ರೆಸ್ ಅಂಗಡಿ ತೋರಿಸಿದ್ದೀನಿ ಅಂತ ಹೇಳಿದ್ರೆ ನನ್ನ ಬರ್ಡೇ ಬಂದೇ ಬಿಡ್ತು. ಸೊ ಬರ್ಡೇಗೆ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ದೆ. ಅಲ್ಲಿಂದ ಮುಗಿಸ್ಕೊಂಡು ಬಂದು ನಾನು ನನ್ನ ಫ್ರೆಂಡು ಹೋಟೆಲ್ಗೆ ಹೋದ್ವಿ. ನಾನು ದೋಸೆ ಕೇಳಿದೆ, ಬಟ್ ದೋಸೆ ಇಲ್ಲ ಅಂತ ಹೇಳಿದ್ರು. ಸೊ ಚೆನ್ನಾಗಿ ರೈಸ್ ಸಾಂಬಾರನ್ನೆಲ್ಲ ಬ್ಯಾಟಿಂಗ್ ಮಾಡಿಕೊಂಡು ಹೋದ್ವಿ. ಸೊ ಇನ್ನು ನನ್ನ ಫ್ರೆಂಡು ಸೊ ಎಕ್ಸಾಮಿಗೆ ಮುಂಚೆ ತರಲೆ ಮಾಡಿಕೊಂಡು ಎಕ್ಸಾಮ್ ಆದಮೇಲೆ ನೋಡಿ ಈಚೆಗೆ ಬಂದ್ವಿ. ಯಾರೂ ಇನ್ನೂ ಈಚೆಗೆ ಬಂದಿರಲಿಲ್ಲ. ನಮಗೆ ಶಾಕು, ಇನ್ನೂ ಅಷ್ಟೊಂದು ಬರೀತಿದ್ದಾರಾ ಅಂತ. ನಾವೇ ಬೇಗ ಎದ್ಬಿಟ್ಟು ಬಂದ್ಬಿಟ್ವಿ. ಸೊ ಬರೋವಾಗ ನೀಟಾಗಿ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಬಂದೆ. ನೇಚರ್ ಚೆನ್ನಾಗಿತ್ತು, ವೆದರ್ ಚೆನ್ನಾಗಿತ್ತು. ನಿಜವಾಗ್ಲೂ ಮಳೆ ಬಂದಾಗ ಒಂಥರ ವೆದರ್ ಇರುತ್ತಲ್ಲ ಕೋಲ್ಡಾಗಿ, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಗುರು ಅದಂತೂ.
ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ.